ಒಂದು ಅರ್ಜಿ ಕೊಡ್ಬೇಕು. ನಾವು 11 ಗಂಟೆಗೆ ನಾಳೆ ಇಲ್ಲಿ ಧರಣಿಗೆ ಕುಂಡ್ರೋದು, ಸೂಕ್ತ ಭದ್ರತೆಯನ್ನು ನಮಗೆ ಕೊಡ್ಬೇಕ್ರಿ ಅಂತೇಳಿ ಒಂದು ಈ ಲೆಟರ್ ಕೊಟ್ಟು ರೆಡಿ ಮಾಡಿದ್ರು. ಇದನ್ನ ಕೊಟ್ಟಿವಂದ್ರ ನಾಳೆ ನಾವು ಇಲ್ಲಿ ಕುಂಡ್ರಕ್ಕಿಂತ ಮೊದಲು ಪೊಲೀಸ್ ಸ್ಟೇಷನ್ದವ್ರು ಬರ್ತಾರೆ. ಬಂದ ನಾವು ಕುಂಡ್ರಕ್ಕೆ ನಮ್ಗೆ ಸೆಕ್ಯೂರಿಟಿ ಕೊಡ್ತಾರೆ. ಅಕಸ್ಮಾತ್ ಇವತ್ತೇನಾರ ನಾವು ಕೂತಿಲಿ ಹಾಯ್ ಹೋಗಿ ದಣಿಗೆ ಮಾಡಿದ್ವಿ ಅಥವಾ ನಮ್ಮೊಳಗೆ ಯಾವ ಒಬ್ಬ ಏನೋ ಒಂದು ಕಾಲು ಹೋಗೋದ, ಏನೋ ಒಂದು ಕಿಟಕಿಗೆ ಹೋಗೋದ, ಹೊಣೆಗಾರ ನಾವು ಹಾಕ್ತೀವಿ. ಏನ್ರಿ ಕಾನೂನು ಕೈಗೆ ತಗೊಳ್ಬಾರ್ದು. ನಾವೇನೈತಿಲ್ಲ ನಿನ್ನೇನು ಲಿಸ್ಟ್ ಮಾಡಿದ್ವಿ ಅವ್ರೆಲ್ಲರೂ ಸಹಿ ಮಾಡ್ಯಾರಿ. ನಾವು ಇದನ್ನ ಸ್ಟೇಷನ್ ಕೊಡ್ತೀವಿ. ನಾಳೆ ಏನಂತೆ 10 ಗಂಟೆಗೆ ನಮ್ಮ ಸಮಸ್ಯೆ ಬಗೆಹರಿಲಿದ್ರೆ ಇಲ್ಲೇ ಕೂತ್ಕೊಂಡು ಎಲ್ಲರೂ. ನೀವು ಜಾತ್ಯತೀತವಾಗಿ ಪಕ್ಷಾತೀತ ಎಷ್ಟು ಜನ ಬರ್ತಿರ್ಬೇಕು, ನಾವು ಬ್ಯಾಡ ಅನ್ನೋದಿಲ್ಲ. ನೀವು ನಮಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ, ಇಲ್ಲಿ ಕಾಂಗ್ರೆಸ್ ಅವ್ರಲ್ಲಿ ಬಿಜೆಪಿ ಅವ್ರಲ್ಲಿ ನಿಮ್ಗೆ ಯಾರಿಗೆ ನ್ಯಾಯ ಕೊಡಿಸ್ಬೇಕಂತಿದೆ ಅಂದ್ರೆ ನಾಳೆ ಬಂದು ನಮ್ಮ ಹೋರಾಟದಾಗ ಭಾಗವಹಿಸ ನಾವು ಬ್ಯಾಡ ಅನ್ನೋದಿಲ್ಲ. ಆದ್ರೆ ನಾವು ಮಾಡುವಂತ ಹೋರಾಟ ಮಾತ್ರ ಕಾನೂನು ರೀತಿಯಾಗಿ ಇರ್ತೈತಿ. ಸಮಾಧಾನಲ್ಲೇ ಹೋಗೋರು ನಾವು. ನೀವ್ ಹೆಂಗತ್ತೀರಿ? ಯಾರು ಅಂಡಿನ ಪಡಸಾತಿಲ್ಲ. ಒಂದು ನಿಮಿಷ ಪಕ್ಷ ನಮ್ಮ 3ನೇ ವಾರ್ಡ್ದಾಗ ನಾಳೆ ನಮ್ಗೆ ನ್ಯಾಯ ಕೊಡ್ತಿದ್ರಂದ್ರ ಅವ್ರು ಬಂದ ನಮ್ಮ ಹೋರಾಟ ನಾಳೆ ಮಾತಾಡ್ರಿ. ನಾಲ್ಕನೇ ಸಲ ಅನ್ನೋದ ನೀವು ಬರ್ಬೇಡ್ರಿ, ನೀವು ಬರ್ಬೇಡ್ರಿ ನಾವ್ ಯಾವ್ದಕ್ಕೆ ನಾವ್ ಹೇಳ್ತೀವಿ. ಮೊದಲ ನಾವೇನತ್ತಿ ಮುಗುಳು ಕೊಡ್ದ ಏನು ಪರಿಶಿಷ್ಟ ಜಾತಿ ಅವ್ರದ್ದು ಯಂತ್ರಿಗೆ ಯಾರಿಗೆ ಬಂದಿಲ್ಲ ಅವ್ರು ನಾವ ನಿನ್ನೆ ಒಂದು ಮನವಿ ಕೊಟ್ಟಿದ್ವು, ಅರ್ಜಿ ಕೊಟ್ಟಿದ್ವು, ಸ್ಟೇಟ್ಮೆಂಟ್ ಕೊಟ್ಟಿದ್ವು. ನಾವು ಧರಣಿ ಮಾಡ್ತೀವಿ ಅಂದಿದ್ವಿ ಇವತ್ತು. ಓಕೆ, ನಾವು ಸಹಿ ಮಾಡಿ ಕೊಟ್ಟಿದ್ವಿ. ಎಲ್ಲರೂ ಅಧಿಕೃತವಾಗಿ ನಾವೆಲ್ಲರೂ ಕಾರ್ಯಕರ್ತರು ಇಲ್ಲಿ ಎಲ್ಲರಿಗೆ ಯಂತ್ರಗಳು ಬಂದಿಲ್ಲ, ಅಸಮಾಧಾನಗೊಂಡಾರು ಹೋರಾಟ ಮಾಡಾಕ್ತಿದ್ವಿ ನಾವು. ಓಕೆ, ಅದಕ್ಕೆ ನಾವಿವತ್ತು ಹೋರಾಟ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಜನ ಮೆಂಬರ್ಗಳು ಅವ್ರ ಹೆಸರು ಹೇಳ್ಬೇಕಂದ್ರೆ ಹೇಳ್ತಾನು. ಕೆಲವೊಂದಿಷ್ಟು ಮೆಂಬರ್ಗಳು ಏನೇನ್ ಮಾಡ್ಯಾರ ಅಂದ್ರೆ ಹೋಗಿ ಅವ್ರು ಹೇಳ್ಯಾರ. ಏನ್ ಹೇಳ್ಯಾರಂದ್ರ ಮಾಡ್ಬೇಡ್ಗಪ್ರಿ, ಧರಣಿ ಮಾಡ್ಬೇಡ್ರಿ, ಟೈಮಿಂಗ್ ತಗೋರಿ ಅಂತ ಹೇಳ್ಯಾರ. ಒಂದ್ ನಿಮಿಷ ಮಾತಾಡ್ತೀವಿ. ಆ ಒಂದು ಕಾರಣಕ್ಕ ನಾವು ಇವತ್ತು ಮಾಡ್ಬೇಕಾದ ಧರಣಿ ಮೊಟಕೊಂಡೈತಿ. ಇರ್ಲಿಕ್ಕಂದ್ರೆ ನಾವು ನಿನ್ನೆ ಪೊಲೀಸ್ ಸ್ಟೇಷನ್ ಕೊಟ್ಟ ಇವತ್ತು ಧರಣಿ ಕುಂಡ್ತಿದ್ವಿ. ಇಲ್ಲಿ ಕೆಲವೊಂದು ಜನ ಮೆಂಬರ್ಗಳು ಏನ್ ಮಾಡ್ಯಾರಂದ್ರ ಆಸೆ ತೋರಿಸಿ ಭರವಸೆ ಕೊಟ್ಟ ಇವತ್ತಿನ ಒಂದು ಧರಣಿಯನ್ನ ಸ್ಥಗಿತ ಆಗುವಂಗ್ ಮಾಡ್ಯಾರ. ಯಾಕಂದ್ರೆ ನಾವು ನಿನ್ನೆ ಸಂಜೆಗೆ ಹೋಗಿದ್ದೀವಿ, ಅಲ್ಲಿ ಕೊಡ್ತಿದ್ದೀವಿ, ಇವತ್ತು ಧರಣಿ ಕುಂಡ್ತಿದ್ದೀವಿ. ಆ ಕಾರಣಕ್ಕ ನಾ ಏನ್ ಹೇಳಾಕ್ತೇನೆ ಅಂದ್ರ ಇಲ್ಲಿ ನಾವು ಎದಕ್ಕೆ ಕೂತಿದ್ವಿ ಅಂದ್ರೆ ನಮ್ಗೆ ಯಂತ್ರಗಳು ಬೇಕು, ನಮ್ಗೆ ಅನ್ಯಾಯ ಆಗೈತಿ. ನಾವು ಮಾಡುವಂತ ಈ ಹೋರಾಟ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಿಲ್ಲ, ಒಂದೇ ಜಾತಿಗೆ ಸಂಬಂಧಪಟ್ಟಿಲ್ಲ, ಯಾರು ಯಾವ್ದೊಂದು ಪಕ್ಷಕ್ಕಿಲ್ಲ, ಒಂದು ಜಾತಿಗಿಲ್ಲ, ಎಲ್ಲರಿಗೆ ಎಷ್ಟು ಜನರಿಗೆ ಅಸಮಾಧಾನ ಆಗೈತಿ, ಎಷ್ಟು ಜನರಿಗೆ ಅನ್ಯಾಯ ಆಗೈತಿ, ನಾವೆಲ್ಲ ಕೂಡ ಹೋರಾಟ ಮಾಡಾಕ್ತಿದ್ವಿ. ನಾವು ಹೇಳಿದ ಪ್ರಕಾರ ಏನಿತ್ತಂದ್ರೆ ಇವತ್ತು ನಾವು ಇಲ್ಲಿ ಧರಣಿ ಕುಂಡ್ರಿದ್ದೀವಿ. ಅದಾಗಿಲ್ಲ ಅಂದ್ರ ನಾವು ನಾಳೆ ಕುಂಡಿರ್ಬೇಕು. ಇವತ್ತ ಎಷ್ಟೊತ್ತಿಗೆ ಬರ್ತಾನೆ ಚೀಫ್ ಆಫೀಸರ್ ಗೊತ್ತಿಲ್ಲ. ಅದಕ್ಕೆ ನಾವು ಬಿಜೆಪಿ 15 ಮಂದಿ ಈ ಸದ್ದ ಕೊಡಾಕ ರೆಡಿ ಏನ, ನಿಮ್ಮ ಜೋಡಿ ನಾವು ಕುಂಡ್ರಾಕ ರೆಡಿ. ಅರ್ಜಿ ಕೊಟ್ಟವ್ರು ಅರ್ಜಿನ ಪರಿಶೀಲನೆ ಮಾಡಿಲ್ಲ. ಅವ್ರದ್ದು ಕಳೆದ ಒಂದು 4 ದಿವಸದಿಂದ ಹೋರಾಟ ಮಾಡ್ತಾರ, ಇಲ್ಲಿ ಕುಂಡಿರ್ತಾರ, ಕೂತಾರ. ಏನ ಒಂದ್ ನಿಮಿಷ ರೀ, ಅವರು ಅರ್ಹರ ಅದಾರ. ನೀವ ದೊಡ್ಡ ನಂಬರ್ ಮಾಡಿ ಅಡ್ಯಾಡ್ ಮೆಷಿನ್ ಏನ್ ಕೊಟ್ಟಿಲ್ಲ ಅವ್ನು ತರ್ತೀರಿ. ನಾವು ಲಿಸ್ಟ್ ಕೊಡ್ತೀವ, ನೀವ್ ಯಾರ್ಯಾರು ಕೊಡ್ಬೇಕು. ನೌಕರಿ ಮಾಡಕ್ ಕೊಟ್ರೆ ಅವ್ರು ಬರ್ಬೇಕು. ಡಬಲ್ ಕೊಟ್ಟಾರಲ್ಲ, 3 ಕೊಟ್ಟಾರಲ್ಲ.
ಗೌರ್ಮೆಂಟ್ ಕೊಟ್ಟಾರಲ್ಲ ಇವ್ರನ್ನೆಲ್ಲ ವಾರ್ಡ್ ಚೀಫ್ ಆಫೀಸರ್ ಇಸ್ಕೊಂಬಂದ್ರೆ ಅದಕ್ಕೂ ನಾ ಪತ್ತು ನೀವು ಆಶ್ವಾಸನೆ ಕೊಟ್ರಿ ನಾವು ಚಪ್ಪಾಡಿ ಕೊಡ್ದಿಲ್ಲ ಅದಕ್ಕೆ ನೀವು ಟರಾ ಪಾಸ್ ಮಾಡಿ ಕೊಡ್ಬೇಕು ಕೊಡಬೇಕಾ ತಂದು ಕೊಡ್ತೀನಿ ಸಹಿ ಮಾಡಿ ಕೊಟ್ಟಾಗ ನಾವು ಹೋಗೋರು ಮತ್ತೆ ಕಾಪಿ ಕೊಡ್ತೀನಿ ಅದ್ರ ಮೇಲತ್ತ ಇಲ್ಲಿ ನಾವು ಹಾಕಿ ಎಲ್ಲ ಪೆಂಡಲ್ ಹಾಕಿ ಎಲ್ಲಾರು ಎಲ್ಲ ಮೆಂಬರ್ಗಳು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಕೂಡಿ ಕೊಡಾಕ ನಾವು ತಯಾರಿ ಮಾಡಿದ್ವಿ ಆ ಟೈಮ್ದಾಗ ರಾಜಕೀಯ ಒಂದು ತೊಡೆ ಮಂದಿ ಮಾಡ್ತಿದ್ರ ಮಾಡೋಣ ನಾವು ಅವತ್ತು ಕ್ಯಾನ್ಸಲ್ ಮಾಡಿ ಮುಂದೆ ಯಾರ್ಯಾರು ಯಾಕೆ ಕ್ಯಾನ್ಸಲ್ ಮಾಡ್ರಿ ಅಂದ್ರೆ ಅದ್ರಾಗ ನೌಕರಸ್ತ್ರ ಮತ್ತು ಇವ್ರ ಒಂದು ಗಂಡ ಹೆಂಡತಿಗೆ ಆದ್ರು ಅವನ್ ತೆಗೆದು ಕೊಡ್ರಕ್ಕೆ ನಾವು ಕೊಟ್ಟಿದ್ದು ಅದನ್ನ ಚೀಫ್ ಆಫೀಸರ್ ಅದನ್ನ ಪರಿಶೀಲನೆ ಮಾಡಿ ಕೊಡೋದ್ ನಾವು ಹೇಳಿದ್ದವ್ರಿ ಅವ್ರ ಮಾಡಿಲ್ಲ ಅದ್ರ ಎಲ್ಲಿ ತಾರತಮ್ಯ ಆಗ್ಯಾವ ಏನಾಗ್ಯಾವು ಅದನ್ನ ಚೀಫ್ ಆಫೀಸರ್ನ ನಾವು ಸೋಮವಾರ ದಿವಸ ಕರೆಸ್ತೀವಿ ಇಲ್ಲಿ ಕರ್ಸಿದಾಗ ನೀವು ಬರ್ರಿ ಅವತ್ತು ಅವು ಯಾವ ಆಗ್ಯಾವು ನಿಮ್ಮ ಲಿಸ್ಟ್ ಮಾಡ್ಕೊಳ್ರಿ ಪತ್ರಕರ್ತರಿಗೆ ನೀವು ಯಾವ ಕೊಡ್ರಿ ಹೇಳ್ತಾಡ್ರಿ ಅವ್ರನ್ನ ಲಿಸ್ಟ್ ಕೊಡ್ರಿ ಅವ್ರನ್ನ ಯಾರು ಡಬಲ್ ಆಗ್ಯಾವ ಏನಾಗ್ಯಾವ ಚೀಫ್ ಆಫೀಸರ್ ಉತ್ತರ ಕೊಡ್ತಾನೆ ನೀವು ಕೇಳ್ರಿ ಸಾಯಿ ಬಾಬಾ ಕಿ ಚರಣೋ ಈಗಿಂದು ಆಗಿಂದ ಎರಡು ಹೇಳ್ತೀನಿ ಈಗ ಆಮೇಲೆ ಕೇಳ್ತಾರೆ ಈಗ ನಾನು ಹೇಳೋದು ಎರಡನೇ ಸಲ ಪುರಸಭೆ ಕಾರ್ಮಿಕರಿಗೆ ನೀವು ಹಾಕಿರಿ ಅಂತ ಒಂದೊಮ್ಮೆ ನಾಲ್ಕನ ಕೊಟ್ಟರಿ ಒಂದ್ ಮೆಂಬರ್ಗಳು ನೀವು ತಪ್ಪು ಮಾಡಿ ಅಧಿಕಾರಿನ ಬಲಿಪಶು ಮಾಡ್ಯಾರಿ ನೀವೇನ್ ಮಾಡ್ತೀರಿ ಆ ಅಧಿಕಾರಿ ನೀವು ಮಾಡಿ ತಪ್ಪದ ನಿಮಗೆಲ್ಲ ನಾಚಿಕೆ ಆಗ್ಬೇಕು ಆಯ್ಕೆ ಮಾಡೋಗ ಸ್ಥಳೀಯವಾಗಿ ನೀವು ಮಾಡಿದ್ರೆ ಇಷ್ಟ ಹೌದು ನೀವು